ಕಟ್ ಮಾಡಿದ್ದ ಇದು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿಗೆ ಹೊಸನಗರ ತಾಲೂಕಿನ ನಗರ ಹೋಬಳಿಯ ಬ್ರಾಹ್ಮಣ ತರವೆಯ ವಿಶ್ವಕುಮಾರ್ ಅವರ ತೋಟದಲ್ಲಿ ಇಂದು ವನದುರ್ಗಿ ಅಗರ್ವುಡ್ ಕಂಪನಿ ಕಡೆಯಿಂದ ಯುವಕರು ಬಂದು ಈಗ ಇನಾಗ್ರೇಷನ್ ಮಾಡ್ತಿದ್ದಾರೆ. ಹಾಗೆಯೇ ಇಲ್ಲಿ ರೈತರಾದ ವಿಶ್ವಕುಮಾರ್ ಅವರಿದ್ದಾರೆ. ವಿಶ್ವಕುಮಾರ್ ಅವರೇ, ನಾವೇನು ಹೇಳ್ತೀವಿ ಅಂದರೆ, ಹಿಂದಿನ ನಾವು ಫೆಬ್ರವರಿಯಲ್ಲಿ ಬಂದು ನಿಮ್ಮ ಮರಗಳಿಗೆ ಇನಾಗ್ರೇಷನ್ ಮಾಡಿದ್ವಿ. ಇನಾಗ್ರೇಷನ್ ಮಾಡಿದಂಥ ಈಗ ನಾನು ಇಲ್ಲಿ ಕೆತ್ತಿ ತೋರಿಸ್ತಾ ಇರೋಂಥದ್ದು ನೀವು ನೋಡ್ತಿರ್ಬೋದು. ಇಲ್ಲಿ ಇದು ಊದ್ ಮಿತ್ 18 ಮೆಥಡ್. ಹಿಂದಿನ 6 ತಿಂಗಳಲ್ಲಿ ಅಂದರೆ ನಾವು ಫೆಬ್ರವರಿಯಲ್ಲಿ ಮಾಡಿ ನಂತರ ಈಗ ಬಂದು ನೋಡಿದಾಗ ನಿಮ್ಮ ಮರದಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿ ಫಾರ್ಮೇಷನ್ ಆಗಿದೆ ಅನ್ನೋದು ನಿಮ್ಮ ರೈತರಾದ ವಿಶ್ವಕುಮಾರ್ ಅವರಿಗೆ ಈಗ ತೋರಿಸ್ಕೊಡ್ತಿದ್ದೀನಿ. ಇದು ಅಗರ್ ಉತ್ಪತ್ತಿ ಆಗ್ತಾ ಇರೋಂಥದ್ದು ಇಲ್ಲಿ ನೋಡ್ತಿರ್ಬೋದು ನೀವು. ಈ ಥರದಲ್ಲಿ ಈಗ ಈ ಥರ ಸ್ಪ್ರೆಡ್ ಆಗ್ತಿದೆ. ಈಗ ಈಗ ನಾವು ಮತ್ತೆ 6 ತಿಂಗಳು ಆದ ನಂತರ ಬಂದು ಈಗ ಮಾಡ್ತಿದ್ದೇವೆ. ಈಗ ಈ ಭಾಗದಲ್ಲಿ ಮಾಡ್ತೇವೆ. ಈ ಭಾಗದಲ್ಲಿ ಮಾಡಿದಾಗ ಇದೇನಾಗ್ತದೆ ಅಂದರೆ ಈ ಥರದಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರದಲ್ಲಿ ಸ್ಪ್ರೆಡ್ ಆದಾಗ ಈ ಕಡೆ ಮಾಡಿದಾಗ ಇದು ಈ ಭಾಗ ಎಲ್ಲ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗದ ಪಕ್ಷದಲ್ಲಿ ಈಗ ವಿಶ್ವಕುಮಾರ್ ಅವರಿಗೆ ನಾನೇನು ಕೇಳ್ತಾ ಇರೋದಂದರೆ, ಈಗ ಅಗಾರ್ ಸಸಿ ನಾಟಿ ಮಾಡಿದ್ರಿಂದ ನಾವು ಮೊದಲಿಂದ ಯಾವ ಥರದಲ್ಲಿ ಎಷ್ಟು ಗಿಡ ನಾಟಿ ಮಾಡಿದ್ರಿ ಅಂತ ಹೇಳಿ, ಮತ್ತೆ ಅಗಾರ್ ನಿಮಗೆ ಏನು ಅನಿಸ್ತದೆ ಅನ್ನೋದ್ರ ಬಗ್ಗೆ ಒಂದು 4 ಮಾತಾಡ್ಬೇಕಂತ ವಿಶ್ವಕುಮಾರ್ ಹತ್ರ ಕೇಳ್ಕೊಳ್ತೇನೆ. ವನದುರ್ಗಿ, ಯಾಕಂದರೆ ನಾವು ಸಸಿ ನಾಟಿ ಮಾಡಿದ್ರೆ ರೈತರೇ ನಮಗೆ ಈ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಹೇಳಿದ ಪಕ್ಷದಲ್ಲಿ ಉಳಿದಂಥ ರೈತರಿಗೆ, ಅಗಾರ್ ಸಸಿ ನಾಟಿ ಮಾಡಿದಂಥ ರೈತರುಗಳಿಗೆ ನಿಮ್ಮಿಂದ ಒಂದು 4 ವಿಚಾರಗಳನ್ನು ಹೇಳಬೇಕಂತ ಕೇಳ್ತೇನೆ. ನಾನು ಸಾಮಾನ್ಯ 2011-12ರಲ್ಲಿ ಅನ್ಸುತ್ತೆ ಒಂದು 200 ಗಿಡಗಳನ್ನ ನಾಟಿ ಮಾಡಿದ್ದೆ. ಸರಿ. ಅದರಲ್ಲಿ ಏನು ಅದಕ್ಕೆ ನಾನೇನು ಹೆಚ್ಚಿಂದ ಏನೇನೂ ಹಾಕಿಲ್ಲ. ತೋಟದಲ್ಲಿ ಇರುವಂತ ಇದನ್ನೇ ತಗೊಂಡು ಅದು ಬೆಳೆದಿದೆ. ಈಗ ಈ ಮಟ್ಟಕ್ಕೆ ಬಂದಿದೆ. ಇವರು ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇನಾಕ್ಯುಲೇಷನ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ರೆಸ್ಪಾನ್ಸ್ ಮಾಡಿದ್ದಾರೆ. ಇದು 2ನೇ ಸರಿ ಮಾಡಕ್ ಬಂದಿದ್ದಾರೆ. ಈಗ ಇದನ್ನ ಮುಂದಿನ ಇದಾದ ಮೇಲೆ ಮುಂದಿನ ನಾವು ನೋಡ್ಬೇಕಾಗ್ತದೆ. ಮತ್ತೆ ನಾವೇನಂದ್ರೆ, ನೀವು ಈಗ ರೈತರಿಗೆ ಏನ್ ಹೇಳ್ತಾರೆ ಅಂದ್ರೆ, ಈಗ ಅಗರ್ ನಾವು ಖಾಲಿ ಇನಾಗ್ರೇಷನ್ ಮಾಡಿ ಹೋಗ್ತಿದ್ರು, ಅಮೌಂಟ್ ಏನಾದ್ರು ನಿಮಗೆ ಆತಂಕದಲ್ಲಿ ಏನಾದ್ರು ಇದ್ದೀರಾ ಅನ್ನೋದ್ರ ವಿಚಾರ ಇಲ್ಲ. ಅವರು ಪಾಪ ಅದ್ರ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಯಾವ್ದು ಏನು ಹೆರಾಸ್ಮೆಂಟ್ ಏನೋ ಯಾವ್ದು ಇಲ್ಲ. ಆಮೇಲೆ ಕಂಪನಿಯಿಂದಲೂ ನಮಗೆ ಅವಾಗ ಎಲ್ಲ ಇದು ಬರ್ತಾ ಇರುತ್ತೆ. ಅಗರ್ವುಡ್ ಕಂಪನಿಯಿಂದ, ಅಗರ್ವುಡ್ ಇವರಿಂದ ನಮಗೆ ಏನಾದ್ರೆ ಪತ್ರಿಕೆಗಳು ಅವರದ್ದು ಎಲ್ಲಾ ವಿಷಯಗಳು ನಮಗೆ ತಲುಪ್ತಾರೆ. ಮತ್ತೆ ಹಾಗಾದ್ರೆ ವಿಶ್ವಕುಮಾರ್, ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ರೈತರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ನಾನು ಕೇಳ್ತಾರೆ. ಯಾಕಂದ್ರೆ ಈಗ ಕೆಲವರೊಂದು ಅಭಿಪ್ರಾಯದಲ್ಲಿ ಏನೋ ಇಂಜೆಕ್ಟ್ ಮಾಡ್ತಾರೆ, ಮಾಡ್ತಾರೆ, ಕಂಪನಿ ಒಂದು ಉದ್ಧಾರಕ್ಕಾಗಿ ಯಾವುದೋ ಒಂದು ಕಂಪನಿ ಇದು ಮಾಡಿದ್ದಾರೆ, ಆ ತರ ಬೋಗಸ್ ಮಾಡ್ತಾರೆ ಅನ್ನೋ ವಿಚಾರ, ಕೆಲವೊಂದು ಸಮಸ್ಯೆಗಳಿರ್ತವೆ. ಆ ವಿಚಾರಕ್ಕೆ ನೀವೇನು ಹೇಳಲಿಕ್ಕೆ ಇಲ್ಲ? ಇದು ಮಾಡ್ಲೇಬೇಕಾಗತ್ತೆ. ಕೆಲವು ಸರಿ ಅವರು ಸ್ವಂತ ಅದು ಇದು ತಗೊಂಡು ಸರಿ ಮಾಡ್ಲೇಬೇಕು. ಇಲ್ಲಾಂದ್ರೆ ರೈತನಿಗೆ ಏನು ಗೊತ್ತಿರಲ್ಲ. ಇದ್ರ ಸುಮ್ಮನೆ ನೆಟ್ ಹೋದ್ರೆ ಬರಲ್ಲ. ಇದಕ್ಕೆ ಅವರು ಚೆನ್ನಾಗಿ ಸ್ಪಂದನೆ ಮಾಡಿ ಇದನ್ನೆಲ್ಲ ಇನಾಕ್ಯುಲೇಷನ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನಾಕ್ಯುಲೇಷನ್ ಆದ್ಮೇಲೆ ಒಂದು ಸರಿ ಕಟಿಂಗ್ ಆದ್ಮೇಲೆ ಇದ್ರದ್ದು ಪೂರ್ಣ ಅದ್ರ ಬಗ್ಗೆ ಆಯ್ತು. ಮತ್ತೆ ಈಗ ನೀವು ತೋಟದಲ್ಲಿ ಮಾಡಿದಾಗ ಅಗರ್ ಬೆಳೆಯಿಂದ ಏನಾದ್ರೂ ನಿಮ್ಮ ತೋಟಕ್ಕೆ ಮತ್ತೆ ನಿಮಗೆ ನಿಮ್ಮ ಜಾಗಕ್ಕೆ ಏನಾದ್ರೂ ಆ ತರದ ಲೋಪದೋಷಗಳಿದ್ದಾವ? ಇಲ್ಲ. ಅಗರ್ ಬೆಳೆಯಿಂದ ನಮ್ಗೆ ಏನೂ ತೊಂದರೆ ಆಗಿಲ್ಲ. ತುಂಬಾನೇ ಚೆನ್ನಾಗಿದೆ. ಇದು ನಾವು ಇದಕ್ಕಾಗಿ ಏನೂ ಕೊಟ್ಟಿಲ್ಲ. ಗಿಡಕ್ಕೊಂದು ದುಡ್ಡು ಕೊಟ್ಟಿದ್ ಬಿಟ್ರೆ ನೆಟ್ಟಿದ್ದು 2 ಬಿಟ್ರೆ ಮತ್ತೆ ಏನೂ ನಾನು ಹೆಚ್ಚಿನ ಇದನ್ನ ಹಾಕಿಲ್ಲ. ಸುಮ್ಮನೆ ಹೇಳ್ಬಾರ್ದು. ಇದು ತುಂಬಾ ಒಳ್ಳೆ ಕಟಿಂಗ್ ಆದ್ಮೇಲೆ ಒಂದ್ಸರಿ ಆದ್ಮೇಲೆ ಇದ್ರ ಬಗ್ಗೆ ನಾವು ಒಂಚೂರು ಅದ್ರ ಬಗ್ಗೆ ಆಶಾಭಾವನೆ ಇಟ್ಕೊಳ್ಬಹುದು. ಮುಂದೆ ಅಂದ್ರೆ ನಿಮ್ಮ ಒಂದು ಆಲೋಚನೆ ಮಾಡಿ ನೀವು ಈ ತರದ ಒಂದು ಬೆಳೆಯನ್ನು, ಪರ್ಯಾಯ ಬೆಳೆಯನ್ನು, ಅಂತರ ಬೆಳೆಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ತೋಟ ಸುತ್ತನೂ ಹಾಕಬಹುದು. ಏನು ಇದಕ್ಕೆ ಹೆಚ್ಚಿನ ನೀರು 1 ವರ್ಷ 2 ವರ್ಷ ಗಿಡ ಮೇಂಟೈನ್ ಮಾಡಿದ್ರೆ ಆಮೇಲೆ ನಮ್ಮಲ್ಲಿ ಮಳೆಗೆ ಬರ್ತದೆ. ಹೌದು, ಆ ತರದಲ್ಲಿ ನಿಮ್ಮ ಒಂದು ಇದಿದೆ. ನಿಮಗೆ ಸಮಾಧಾನ ಇದೆ. ಟೋಟಲಿ ಅಗಾರ್ ಬೆಳೆಯಿಂದ ನಿಮಗೆ ತೃಪ್ತಿ ಇದೆ ಅನ್ನೋದ್ರ ಬಗ್ಗೆ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಲ್ವಾ? ಹಾಗಾದಾಗ ನೀವು ಇಲ್ಲಿ ನೋಡಿದಾಗ ಇಲ್ಲಿ ನೋಡಬಹುದು. ಇಲ್ಲಿ ಆಕ್ಚುಲಿ ಹಿಂದಿನ ನಾವು ಫೆಬ್ರವರಿಯಲ್ಲಿ ಬಂದು ಮಾಡಿದಂತ ಇನಾಗ್ರೇಷನ್ ಇದು. ಈಗ ನೀವು ರೈತರಾದ ನೀವೇ ನೋಡಿದಾಗ, ನೀವೇ ವಿಚಾರಗಳನ್ನ ಕಣ್ಣಿಂದ ನೋಡಿದಾಗ ನಿಮಗೆ ಒಂದು ಇದು ಏನ್ ಅನಿಸ್ತದೆ ಅನ್ನೋದ್ರ ಬಗ್ಗೆ. ಇದು ಅಗರ್ ಉತ್ಪಾದನೆ ಆಗ್ತಾ ಇದೆ ಅವ್ರು ಹೇಳೋ ತರದಲ್ಲಿ. ವನದುರ್ಗಿ ಅವ್ರದ್ದು ಬುಕ್ ಎಲ್ಲ ನೋಡಿದಾಗ ಇದು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದು ಇನ್ನೊಂದು ನೀವು ಹೇಳಿದಾಗ 1 ವರ್ಷ ಹೋದ್ಮೇಲೆ ಇನ್ನೊಂದ್ ಕಡೆಯಿಂದ ಆದ್ಮೇಲೆ ಕಂಪ್ಲೀಟ್ ಇದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತೆ ನಮಗೆ ಅಗರ್ ಬೆಳೆಯಲ್ಲಿ ನಿಮಗೆ ಸಮಾಧಾನ ಇದೆ. ಒಂದೊಂದು ದಿನ ನಮ್ಗೊಂದು ಏನೋ ಒಂದು ಅಗರ್ ಬೆಳೆ ಎಲ್ಲರೂ ಬೆಳಿಬಹುದು, ಎಲ್ಲರೂ ಬೆಳಿಬಹುದು ಅನ್ನೋ ವಿಚಾರನ ಈ ಸಂದರ್ಭದಲ್ಲಿ ಹೇಳ್ತಿದ್ರಿ. ಹಾಗೆ ಇದುವರೆಗೂ ನಮ್ಮ ವನದುರ್ಗಿ ಅಗರ್ ಮತ್ತೆ ಇನಾಗ್ರೇಷನ್ ಬಂದಂತ ನಮ್ಮಲ್ಲಿ ನೀವು ಸವಿಸ್ತರವಾಗಿ ರೈತರಿಗೆ ಕೆಲವೊಂದು ವಿಚಾರಗಳನ್ನು ಸವಿಸ್ತರವಾಗಿ ಹೇಳಿದಿರಿ. ಈ ವಿಚಾರವನ್ನು ಹೇಳಿದಂತ
ಬ್ರಹ್ಮಣ ತರುವೆಯ ವಿಶ್ವಕುಮಾರ್ ಅವರಿಗೆ ನಮ್ಮ ವನದುರ್ಗಿ ಅಗರ್ವುಡ್ ಕಂಪನಿ ಕಡೆಯಿಂದ ಪ್ರೀತಿಪೂರ್ವಕ ಧನ್ಯವಾದ ಹೇಳುತ್ತಾ ಈಗ ಮುಂದಿನ ನಮ್ಮ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗ್ತೀವಿ. ನಮಸ್ಕಾರ.